ಮಾಡಿದ್ದು. 1969 ಏನು ಅಂದರೆ ಮಹಾತ್ಮ ಗಾಂಧಿಯವರ ಒಂದು ಶತಮಾನೋತ್ಸವ, ಹುಟ್ಟಿದ ದಿನ ಶತಮಾನೋತ್ಸವ. ಅಂದರೆ 1869 ಹುಟ್ಟಿದ್ರು. 1969 100 ಇಯರ್ಸ್ ಆಗಿದ್ದ ಸಲುವಾಗಿ ಅಂದಿನ ಪ್ರಧಾನಿ ಏನು ಮಾಡಿದ್ರೆ ಅವ್ರಿಗೆ ಒಂದು ಸರ್ವಿಸ್ ಅನ್ನೋದೇನಿದೆ ಅಲ್ಲ, ಸರ್ವಿಸ್ ಅನ್ನೋದನ್ನ ನಮ್ಮ ದೇಶದ ಕಲ್ಚರ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಅನ್ನ 1969ರಲ್ಲಿ ತಗೊಂಡ್ಬರ್ತಾರೆ. ಇದ್ರದ್ದು ಮೇನ್ ಪರ್ಪಸ್ ಏನು ಅಂದ್ರೆ, NSS ಪರ್ಪಸ್ ಏನು ಅಂದ್ರೆ ಎಜುಕೇಶನ್ ಥ್ರೂ ಸರ್ವಿಸ್ ಅಂತ. ಎಜುಕೇಶನ್ ಥ್ರೂ ಸರ್ವಿಸ್ ಮಾಡೋದೇನಿದೆ ಅಲ್ಲ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ, ಹಿಂದೆ 2 ಬೆಂಚಲ್ಲಿ ಕೂತಿದ್ದಾರೆ, ಯುವರಾಜು, ಆಮೇಲೆ ವಿಶಾಲು, ಕಿಶೋರು. ಇವ್ರಿಗೆ ಏನಿದೆ ಅಂದ್ರೆ ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಜ್ ಇದೆ ಅಥವಾ ಥೆರಟಿಕಲ್ ನಾಲೆಜ್ ಇದೆ ಅಂತ ಅನ್ಕೊಳ್ಳಿ. ಥೆರಟಿಕಲ್ ನಾಲೆಜ್ ಇದ್ರೆ ಪ್ರಾಕ್ಟಿಕಲ್ ನಾಲೆಜ್ ಇರಲ್ಲ, ಪ್ರಾಕ್ಟಿಕಲ್ ನಾಲೆಜ್ ಇದೆ ಥೆರಟಿಕಲ್ ನಾಲೆಜ್. ಥೆರಟಿಕಲ್ ನಾಲೆಜ್ ಅಂದ್ರೆ ನಿಮ್ಗೆ ಇರೋ ಸಿಲೆಬಸ್ ಏನಿದೆ ಅಲ್ಲ, ಅದು ಹಿಸ್ಟ್ರಿ ಇರ್ಬೋದು, ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ನಿಮ್ಗೆ ಕಾಮರ್ಸ್ ಸಿಲೆಬಸ್ ಇರ್ಬೋದು, ಯಾವುದೇ ಸಿಲೆಬಸ್ ಏನಿದೆ ಅಲ್ಲ, ಆ ಸಿಲೆಬಸ್ ಏನು ಅಂದ್ರೆ ಅಲ್ಟಿಮೇಟ್ಲಿ ಹ್ಯೂಮನ್ ಸೊಸೈಟಿಯನ್ನ ಡೆವಲಪ್ ಮಾಡೋ ಸಲುವಾಗಿ ಇರುವಂತ ಸಿಲೆಬಸ್. ಅದು ನಿಮ್ಗೆ ಬರೀ ಎಕ್ಸಾಮ್ಗೋಸ್ಕರ ಅಲ್ಲ, ಮಾರ್ಕ್ಸ್ಗೋಸ್ಕರ ಅಲ್ಲ, ಹ್ಯೂಮನ್ ಸೊಸೈಟಿಯನ್ನ ಒಂದು ಆರ್ಗನೈಸ್ಡ್ ಸೊಸೈಟಿ, ಒಂದು ಪೀಸ್ಫುಲ್ ಸೊಸೈಟಿಯನ್ನಾಗಿ ನಿರ್ಮಾಣ ಮಾಡುವಂತ ಉದ್ದೇಶ ಇಟ್ಕೊಂಡು ಈ ಎಜುಕೇಶನ್ ಅನ್ನ ತಗೊಂಡ್ಬಂದಿರ್ತಾರೆ. ಸೊ ಆ ಎಜುಕೇಶನ್ ಥ್ರೂ ಎಕ್ಸ್ಪೀರಿಯನ್ಸ್, ಸರ್ವಿಸ್ ಥ್ರೂ ಎಜುಕೇಶನ್ ಅಂದ್ರೆ ಏನು, ಈ ನಿಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಸರ್ವಿಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ನೀವು ಸೊಸೈಟಿ ಜೊತೆ ಮಿಂಗಲ್ ಆದ್ರೆ ಸೋಷಿಯಲ್ ಪ್ರಾಬ್ಲಮ್ಸ್ ಅರ್ಥ ಆಗ್ತವೆ ನಿಮಗೆ. ಸೊಸೈಟಿ ಹಾಳಾಗೋಕೆ ಮತ್ತು ಸೊಸೈಟಿ ಉದ್ಧಾರ ಆಗೋಕೆ ಏನೇನ್ ಕಾರಣ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದ್ರ ಸಲುವಾಗಿ NSS ಅಂದ್ರೆ ಮ್ಯಾಕ್ಸಿಮಮ್ ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಇರ್ತವೆ. ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಅಂದ್ರೆ ನೀವು ನಿಮ್ಮ ಎಜುಕೇಶನ್, ನಿಮ್ದು ಒಂದು ಪ್ರಾಕ್ಟಿಕಲ್ ಎಜುಕೇಶನ್ ಸರ್ವಿಸ್ ಮುಖಾಂತರ ಆಗ್ಬೇಕು. ನೀವು ಒಂದು ಸರ್ವಿಸ್ ಕೊಡೋದೇನಂದ್ರೆ ಎಜುಕೇಶನ್, ನೀವು ಇಲ್ಲಿ ಥಿಯರಿಟಿಕಲ್ ಎಜುಕೇಶನ್ ಕಲಿತೀರಲ್ಲ, ಅದರದ್ದು ಒಂದು ಸರ್ವಿಸ್ ಅನ್ನ ನೀವು ಸೊಸೈಟಿ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಎಲ್ಲಾ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಲ್ಲಿ NSS ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇವಾಗ ಆಲ್ಮೋಸ್ಟ್ 667 ಯೂನಿವರ್ಸಿಟಿಯಲ್ಲಿ ಬರುವಂತ ಸುಮಾರು ಒಂದು 20,668 ಕಾಲೇಜಸ್ ಅಲ್ಲಿ NSS ಸ್ಟೂಡೆಂಟ್ಸ್ ಇದ್ದಾವೆ. ಆ NSS ಉದ್ದೇಶ ಏನು ಅಂದ್ರೆ, ಒಂದು ಎಜುಕೇಶನ್ ಥ್ರೂ ಸರ್ವಿಸ್, ಇನ್ನೊಂದು ಏನು ಅಂದ್ರೆ ನೀವು NSS ಅಲ್ಲಿ ಇನ್ವಾಲ್ವ್ ಆಗೋದ್ರಿಂದ, NSS ಆಕ್ಟಿವಿಟೀಸ್ ನೀವೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಅಲ್ಲಿ ಹಿಂದೆ ಕೂತ್ ಮಾತಾಡಿದ್ರೆ ಎಷ್ಟಾದ್ರೂ ಮಾತಾಡ್ತೀರಿ,